ಕೆಟ್ಟ ವಾಸನೆ ಆಗ್ತದೋ ರಾಜಕಾರಣನೇ ಯಾವುದೇ ಪಕ್ಷ ನಾನು ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತೀನಿ ಎಲ್ಲ ವಲಸೆ ವಾಸನೆ ಬಂದ್ಬಿಟ್ಟದೆ ವಾಸನೆ ಬಂದ್ಬಿಟ್ಟದೆ. ಅಲ್ಲ ನೀವು ಕೂತ್ಕೊಂಡು ನೀವು ಬಿಜೆಪಿ ಪಕ್ಷಕ್ಕೆ ಹೋಗಿ ಅಲ್ಲಿ ಅವ್ರದೇ ಆದ ವಾಸನೆ ಇರ್ತದೆ, ಕಾಂಗ್ರೆಸ್ ಹೋಗಿ ಅವ್ರದೇ ಆದ ವಾಸನೆ, ಜೆಡಿಎಸ್ ಹೋಗಿ ಪ್ರಾದೇಶಿಕ ಪಕ್ಷ ವಿಧಾನಸೌಧ ಪೂರ್ತಿ ಸುತ್ಕೊಂಡ್ಬಿಟ್ಟೈತಲ್ಲ. ಈ ವಾಸನೆ ಎಲ್ಲ ತೊಳಿಬೇಕು ಅಂದ್ರೆ ಯಾವ್ದನ್ನ ಇಂಥದ್ದೊಂದು ಉಟ್ಕೊಬೇಕು, ಪರ್ಯಾಯವಾಗಿ ಉಟ್ಕೊಬೇಕು. ಅದೇ ನಿಮ್ದು ಕನ್ಕ್ಲೂಷನ್ ಹೇಳ್ತೀನಿ ನೋಡಿ. ಥ್ಯಾಂಕ್ ಯು. ಬನ್ನಿ 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 ಬನ್ನಿ. ಅಲ್ಲ ಒಂದು ಒಳ್ಳೆ ಮಾಹಿತಿ ಹೇಳಿದಿರಾ. ಅಲ್ಲ ನಾನು ಹೇಳ್ತೀನಿ ಒಳ್ಳೆ ಮಾಹಿತಿ ಹೇಳಿದಿರಾ. ಕೊಡಿ, ಥ್ಯಾಂಕ್ಸ್. ನಿಮ್ಮ ಹೆಸರು ಚೆಲುವರಾಜ್ ಅವರೇ. ಇದು ಸಹಕಾರ ನಾನು ಮಾತಾಡ್ಸಿದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಚೆಸ್ ಸರ್ಕಲ್ ಅಲ್ಲಿ ನೀವು ಮಾತಾಡ್ಸಿದ್ದೀನಿ. ಇಡೀ ಜಿಲ್ಲೆ ಎಲ್ಲ ನೋಡಿ ಯಾರು ಮಾತಾಡಿದ್ದೀವಲ್ಲ, ನೀವು ಜಿಲ್ಲೆ ಜ್ಞಾಪಕ ಬರುತ್ತೆ. ಜಿಲ್ಲಾಧ್ಯಕ್ಷ ಅದು ಜಿಲ್ಲೆ ಎಲ್ಲ ನೋಡಿದ್ರೆ ನಿಮ್ಗೆ ಜ್ಞಾಪನ ಇರಲ್ಲ. ನಾನಪ್ಪ ಆರ್ಡಿನರಿ ಮೆಂಬರ್ ನೋಡಿ ನಮ್ಮ ಹುಡುಗ ಗುರ್ತಿಡಿದ ನೀವು ಎಲೆಕ್ಷನ್ ಕ್ಯಾಂಡಿಡೇಟ್ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಚಾನ್ಸ್ ಕೊಟ್ಟಿದ್ದೀನಿ, ಇದೇ ತರ ಏನೋ ಮಾತಾಡಿದ್ದೀನಿ, ನನಗೆ ಗೊತ್ತಿರಲ್ಲ, ಏನು ಮಾಡೋಂಗಿಲ್ಲ. ಅವನು ನಮ್ಮ ಹುಡುಗ ಡೈರಿ ಒಂದು ಗಾಡಿ ಬಿಟ್ಟಿದ್ದೀವಿ, ಹಾಲು ಡಿಸ್ಟ್ರಿಬ್ಯೂಟ್ ಹೋಗ್ತದೆ. ನಮ್ದು ಸ್ವಂತದ್ದು ಕೇಂದ್ರ ಇದೆ. ಒಟ್ಟಾರೆ ನಿಮ್ಮ ಅಭಿಪ್ರಾಯ ಕೆಆರ್ಎಸ್ ಪಕ್ಷ ಬೇಕು ಅವಶ್ಯಕತೆ 100% ಎಲ್ಲರಿಗೂ ಇದೆ, ಎಲ್ಲರಿಗೂ ಬೇಕು. ಸಮಾಜಕ್ಕೆ ಅಂತಂದ್ರೆ ಸಮಾಜದ ನಾನು ಇರ್ತೀನಿ, ನೀವು ಇರ್ತೀರಾ, ಇನ್ಕ್ಲೂಡಿಂಗ್ ಎಲ್ಲರೂ ಇರ್ತಾರೆ. ಸಮಾಜ ಅಂದ್ರೆ ನಾವೇ. ಸಮಾಜ ಅಂದ್ರೆ ಏನು ಊರು ಕಾಡಲ್ಲ, ಸಮಾಜ ಅಂದ್ರೆ ನಾವೇ ಮನುಷ್ಯ. ಸಮಾಜಕ್ಕೆ ಅಂತದೊಂದು ಅವಶ್ಯಕತೆ ಐತೆ. ನಿಜವಾಗಿ ಚೆಲುವರಾಜ್ ಒಳ್ಳೆ ನಮ್ಗೊಂದು ಸ್ಟಾರ್ಟ್ಅಪ್ ಕೊಟ್ಟಿದ್ದೀರಾ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಅಲ್ಲ ಹೇಳೋದು ನಾವು ಕಣ್ಸಕ್ ಆಗಲ್ಲ. ಅಲ್ಲಿ ನಮ್ಮ ಪಕ್ಷದ ಅಷ್ಟೇ, ಇಂಥವೆಲ್ಲ ಕಣ್ಸಕ್ ಆಗಲ್ಲ. ಒಂದು ಆಸ್ಪತ್ರೆನಲ್ಲಿ ಒಬ್ಬ ಡಾಕ್ಟರ್ ಮಾತಾಡ್ಸಕ್ ಆಗಲ್ಲ. ನಾನು ಏನ್ ಹೇಳ್ತೀನಿ ಹೇಳಿ, ನಾನು ಟೋಟಲ್ ಹೇಳ್ತೀನಿ ಹಾಸ್ಪಿಟಲ್ ಡಾಕ್ಟರ್ ಅಲ್ಲ, ಹೆಜ್ಜೆಗೂ ಸರ್ಕಾರದ ಹೆಜ್ಜೆಗೂ ಕೆಆರ್ಎಸ್ ಪಕ್ಷ ಬೇಕು. ಹೆಜ್ಜೆಗೂ ಕೂಡ ಎಲ್ಲನ ಎಲ್ಲಿ ನಿಷ್ಠಾವಂತರಾಗಿ ತಾಲೂಕ್ ಆಫೀಸ್ಗೆ ಹೋಗಿ ಒಬ್ಬ ಗುಮಾಸ್ತು ತಗೊಂಡು ಏನೋ ಒಂದು ತೆಗೆದುಕೊಂಡು ಡೇಟ್ ತಗೊಬೇಕು ಅಂದ್ರೆ ಅಲ್ಲೂ 100 ರೂಪಾಯಿ ಕೊಡ್ಬೇಕು ರೈತ. ಅದಕ್ಕೆ ಗೊತ್ತಾಗಲ್ಲ. ಅದು ಹೆಂಗ್ ಗೊತ್ತಾ, ಕಾಮನ್ ಆಗಿಬಿಟ್ಟದೆ. ದುಡ್ಡು ಕೊಡ್ಬೇಕಂತ ಏನೋ ಫೀಸ್ ಕಟ್ಬೇಕು ಅಂದಂಗೆ ಅಪ್ಪತ್ನಳ್ಳಿಯಿಂದ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಅದು ರೂಢಿ. ನಾವು ದುಡ್ಡು ಲಂಚ ಕೊಡ್ತಾ ಇದ್ವಿ, ಕೊಡಂಗಿಲ್ಲ ಅಂತ ರೂಢಿ. ಫೀಸ್ ಕಟ್ಬೇಕು ಅಂದಂಗೆ ಅದು ಏನೋ ಫೀಸ್ ಕಟ್ತೀವಿ, ಸರ್ಕಾರ ಫೀಸ್ ಕಟ್ಬೇಕು ಅಂದ್ರೆ ಕಾಮನ್ ಆಗಿ ನಾವು ನೀವು ಲಂಚ ಅಂತೀವಿ. ರೈತರು ಅಮಾಯಕ